ಬಳ್ಳಾರಿಯಲ್ಲಿ ಚಾಣಕ್ಯನ ಸಂಚನ. ಕಮಲ ಕಲಿಗಳಿಗೆ ಸಿಗಲಿದೆ ಎಲೆಕ್ಷನ್ ಬೂಸ್ಟರ್ ಡೋಸ್. ಸಂಡೂರಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ಸಂಡೂರಿನಲ್ಲಿ ಇದುವರೆಗೂ ಖಾತೆ ತೆರೆಯದ ಬಿಜೆಪಿ ಕೈ ಶಾಸಕ ತುಕಾರಾಂಗೆ ಸೆಟ್ ಹೊಡೆಯೋದಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ತಯಾರಿಯನ್ನು ರೂಪಿಸ್ತಾ ಇದ್ದಾರೆ, ಕಾರ್ಯತಂತ್ರವನ್ನು ಹೆಣಿತಾ ಇದ್ದಾರೆ. ಸೊ ಹೀಗಾಗಿ ರಾಜ್ಯಕ್ಕೆ ಕಳೆದ ಒಂದು ತಿಂಗಳಲ್ಲಿ ಸಾಕಷ್ಟು ಬಾರಿ ಭೇಟಿಗಳನ್ನು ಕೊಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಉತ್ತರ ಕರ್ನಾಟಕ ಭಾಗ ಆಗಿರಬಹುದು, ಬಿಜಾಪುರ, ಈಗ ಬಳ್ಳಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸಮಾವೇಶದ ಮೂಲಕ ಬಿಜೆಪಿ ಕಾರ್ಯಕರ್ತರನ್ನ ಹುರಿದುಂಬಿಸೋ ಕೆಲಸ ಮಾಡ್ತಿದ್ದಾರೆ. ಕಮಲ ಕಲಿಗಳಿಗೆ ಎಲೆಕ್ಷನ್ ಬೂಸ್ಟರ್ ಡೋಸ್ ಕೊಡೋದಕ್ಕೆ ಬಿಜೆಪಿ ಚಾಣಕ್ಯ ಅಂತಲೇ ಕರೆಸಿಕೊಳ್ಳೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಆಗಮಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ಸಂಡೂರಿನಲ್ಲಿ ಖಾತೆಯೇ ತೆರೆಯದ ಬಿಜೆಪಿಗೆ ಒಂದು ಬಹುದೊಡ್ಡ ಸವಾಲು. ಕೈ ಶಾಸಕ ತುಕಾರಾಂಗೆ ಸೆಟ್ ಹೊಡೆಯೋದಕ್ಕೆ ಅಂತ ಪ್ಲಾನ್ ರೂಪಿಸಿಕೊಳ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಇವತ್ತು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಹವಾ. ದೆಹಲಿಯಿಂದ ಹುಬ್ಬಳ್ಳಿಗೆ ವಿಶೇಷ ವಿಮಾನದ ಮೂಲಕ ಆಗಮಿಸುತ್ತಾರೆ. ಬಳಿಕ ಹೆಲಿಕಾಪ್ಟರ್ ಮೂಲಕ ಬಳ್ಳಾರಿಯ ಸಂಡೂರಿಗೆ ತೆರಳುತ್ತಾರೆ. ಇನ್ನು ಮಧ್ಯಾಹ್ನದ ನಂತರ ಸಂಡೂರಿನಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೊಸಪೇಟೆ ರಸ್ತೆಯ ಎಸ್ಆರ್ಎಸ್ ಮೈದಾನದಲ್ಲಿ ಸಮಾವೇಶಕ್ಕೆ ಈಗಾಗಲೇ ಬೃಹತ್ತಾದಂತಹ ವೇದಿಕೆ ಸಜ್ಜಾಗಿದೆ. ಸಮಾವೇಶದಲ್ಲಿ 2 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಕೂಡ ಇದೆ. ಅಖಂಡ ಬಳ್ಳಾರಿ ಮಾತ್ರ ಅಲ್ಲದೆ ಕಲ್ಯಾಣ ಕರ್ನಾಟಕದ ಜನ ಭಾಗಿಯಾಗ್ತಾ ಇದ್ದಾರೆ. ಸಂಡೂರಿನಲ್ಲಿ ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದಕ್ಕೆ ರಾಜ್ಯದ ಕಡೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ, ಸಚಿವ ಶ್ರೀರಾಮುಲು ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಸಿಎಂ ಬೊಮ್ಮಾಯಿ ಅವರ ಆಬ್ಸೆನ್ಸ್ ಇರುತ್ತೆ ಈ ಸಮಾವೇಶಕ್ಕೆ. ಕಾರಣ ಸದನದಲ್ಲಿ ಬಜೆಟ್ಗೆ ಸಂಬಂಧಪಟ್ಟಂತಹ ಚರ್ಚೆಗೆ ಸಿಎಂ ಬೆಂಗಳೂರಿನ ವಿಧಾನಸೌಧದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಹೀಗಾಗಿ ಪಕ್ಷದ ಕಡೆಯಿಂದ ನಡೀತಾ ಇರೋ ಸಂಡೂರಿನ ಸಾರ್ವಜನಿಕ ಸಮಾವೇಶಕ್ಕೆ ಸಿಎಂ ಗೈರಾಗ್ತಾ ಇದ್ದಾರೆ. ಈ ಒಂದು ಸಮಾವೇಶಕ್ಕೆ ಸುಮಾರು 2 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಅಖಂಡ ಬಳ್ಳಾರಿ ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕದ ಜನ ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಂಡೂರಿನಲ್ಲಿ ಕಾರ್ಯಕ್ರಮಕ್ಕಾಗಿ ಬೃಹತ್ ಸಮಾವೇಶದ ವೇದಿಕೆ ಸಜ್ಜಾಗಿದೆ. ಈ ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ನಡೆಸೋದಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಆಗ್ತಾ ಇದೆ ಸಂಡೂರಿನ ಸಮಾವೇಶಕ್ಕೆ. ಇನ್ನು ಈ ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ, ಸಚಿವ ಶ್ರೀರಾಮುಲು ಭಾಗಿಯಾಗ್ತಾ ಇದ್ದಾರೆ. ಸಂಡೂರಿನಲ್ಲಿ ಸಿದ್ಧವಾಗಿರೋ ಸಮಾವೇಶದ ವೇದಿಕೆಯನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಕರ್ನಾಡಲ್ಲಿ ಚಾಣಕ್ಯನ ಹವಾ ಮುಂದುವರಿತಾ ಇದೆ. ಇವತ್ತು ಕೂಡ ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಬಾರಿ, ಅನೇಕ ಬಾರಿ ಸಿಎಂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಮಾವೇಶಗಳನ್ನು ನಡೆಸಲಾಗ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಕೇಂದ್ರ ನಾಯಕರ ಭೇಟಿ ಆಗಮನ ಕಡಿಮೆ ಆಗ್ತಾ ಇಲ್ಲ, ಇನ್ನಷ್ಟು ಹೆಚ್ಚೆಚ್ಚು ಆಗ್ತಾನೇ ಇದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹಾದಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಾಕಷ್ಟು ಬಾರಿ ರಾಜ್ಯಕ್ಕೆ ಆಗಮಿಸ್ತಾನೆ ಇದ್ದಾರೆ. ಇವತ್ತು ಕೂಡ ಸಂಡೂರಿನ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದುವರೆಗೂ ಸಂಡೂರಿನಲ್ಲಿ ಬಿಜೆಪಿ ತನ್ನ ಖಾತೆಯನ್ನೇ ತೆರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಸಂಡೂರಿನಲ್ಲಿ ತೀವ್ರವಾದಂತಹ ಪೈಪೋಟಿ ಕೊಡಲೇಬೇಕು. ಎಲ್ಲೆಲ್ಲಿ ಒಂದೊಂದು ಕ್ಷೇತ್ರಗಳು ಕೂಡ ಬಹಳ ಸೂಕ್ಷ್ಮವಾಗಿ ಇಂಪಾರ್ಟೆಂಟ್ ಆಗಿ ಪರಿಗಣಿಸ್ತಾ ಇದ್ದಾರೆ ಕೇಂದ್ರ ನಾಯಕರು ಅನ್ನೋದನ್ನು ನಾವು ಸಮಾವೇಶಗಳ ಮೂಲಕ ಅವರ ಆಗಮನದ ಹಿನ್ನೆಲೆಯಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಕೇವಲ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಪ್ರಾಬಲ್ಯ ಇರುವಂತಹ ವಿಚಾರ ಗೊತ್ತಿದ್ರೂ ಕೂಡ ಸಣ್ಣದಾಗಿ ಈಗಲಿಂದಲೇ ಅಳಿಲು ಸೇವೆ ಅಂತ ನಾವೇನು ಹೇಳ್ತೀವಿ, ಹಾಗೆ ಜನರನ್ನ ಆಕರ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗಕ್ಕೆ ಏನು ಬೇಕು, ಜನರನ್ನ ಯಾವ ರೀತಿಯಾಗಿ ಆಕರ್ಷಿಸಬೇಕು, ಈ ಚುನಾವಣೆಗೆ ಅದು ವರ್ಕೌಟ್ ಆಗುತ್ತಾ ಬಿಡುತ್ತಾ ಬೇರೆ ಪ್ರಶ್ನೆ. ಬಟ್ ಈಗಲಿಂದಲೇ ಮತಗಳನ್ನ ಅಥವಾ ಮತದಾರರನ್ನ ಕ್ರೋಢೀಕರಣ ಮಾಡುವಂತಹ ಕೆಲಸ ಇದೆಯಲ್ಲ, ಇದು ಬಿಜೆಪಿಯ ಕೇವಲ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಯಾಕಂದ್ರೆ ಇವತ್ತಿನ ಸಂಡೂರಿನ ಸಮಾವೇಶವನ್ನು ನಾವು ನೋಡ್ತಾ ಹೋದ್ರೆ ಸಂಡೂರಲ್ಲಿ ಇದುವರೆಗೂ ಕೂಡ ಬಿಜೆಪಿ ತನ್ನ ಖಾತೆಯೇ ಓಪನ್ ಮಾಡಿಲ್ಲ. ಈಗ ಅಲ್ಲಿ ತುಕಾರಾಂ ಅವರು ಶಾಸಕರಾಗಿದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಈ ಬಾರಿಯೂ ಕೂಡ. ಬಿಜೆಪಿ ನಾಯಕರ ಜೊತೆ ಚಾಣಕ್ಯನ ಹೈ ವೋಲ್ಟೇಜ್ ಮೀಟಿಂಗ್. ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ ಚಾಣಕ್ಯ. ಸಭೆಯಲ್ಲಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿದೆ ಬಿಜೆಪಿ ನಾಯಕರ ಜೊತೆಗೆ ಮಹತ್ವದ ಸಭೆ.
ಸಭೆ ಬಳಿಕ ಬೆಂಗಳೂರಿನತ್ತ ಪ್ರಯಾಣಿಸುತ್ತಾರೆ ಅಮಿತ್ ಶಾ. ಕೇವಲ ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು ನಾಯಕರ ಜೊತೆ ಚರ್ಚೆ ಅಷ್ಟೇ ಅಲ್ಲ, ಅದಾದ ಬಳಿಕ ಸಮಾವೇಶ ಮುಗಿದ ಬಳಿಕ ಬೆಂಗಳೂರಿನತ್ತ ಆಗಮಿಸುತ್ತಾರೆ. ಇನ್ನು ಬೆಂಗಳೂರಿನ ಜಕೂರ್ನಲ್ಲಿರೋ ಹೆಲಿಪ್ಯಾಡ್ಗೆ ಆಗಮಿಸುತ್ತಾರೆ. ಅಲ್ಲೂ ಕೂಡ ಸಿಎಂ ಬೊಮ್ಮಾಯಿ ಅವರು ಹಾಜರಾಗ್ತಾರೆ. ಇಲ್ಲಿ ಯಾವಾಗ ಬೆಂಗಳೂರಿಗೆ ಆಗಮಿಸಿದಂತಹ ಅಮಿತ್ ಶಾ ಅವರ ಸಭೆ ಇಲ್ಲೂ ಕೂಡ ನಡೆಯುತ್ತೆ, ಬೆಂಗಳೂರಿನಲ್ಲೂ ಕೂಡ. ಇನ್ನು ಪ್ರಚಾರ ಸಮಿತಿಯ ಕಡೆಯಿಂದ ಈಗಾಗಲೇ ಚುನಾವಣೆಯ ಪ್ರಚಾರ ಅಥವಾ ಚುನಾವಣೆಯ ಉಸ್ತುವಾರಿಗಳನ್ನ ಹೊತ್ತಿರುವಂತಹ ಮನ್ಸುಖ್ ಮಾಂಡವಿಯಾ ಹಾಗೆ ಅಣ್ಣಾಮಲೈ ಅವರು ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಬೆಂಗಳೂರಲ್ಲಿ ನಡೆಯುವಂತಹ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಬಳ್ಳಾರಿಯಲ್ಲಿ ಸಮಾವೇಶ ಹಾಗೆ ರಾಜ್ಯಕ್ಕೆ ಆಗಮಿಸ್ತಾ ಇರೋ ಅಮಿತ್ ಶಾ ಅವರ ಕುರಿತಾದಂತಹ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಬ್ಯೂರೋ ಪ್ರತಿನಿಧಿ ಆಗಿರುವಂತಹ ಶಶಿಧರ್ ಮೇಟಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್ ಮೇಟಿ, ಒಂದು ಕಡೆ ಬಳ್ಳಾರಿಯಲ್ಲಿ ಅದರಲ್ಲೂ ಸಂಡೂರಿನಲ್ಲಿ ಪ್ರಮುಖವಾಗಿ ಇದುವರೆಗೂ ಬಿಜೆಪಿ ತನ್ನ ಖಾತೆಯೇ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಆ ಒಂದು ಕ್ಷೇತ್ರವನ್ನು ಬಹಳ ಇಂಟ್ರೆಸ್ಟ್ ಆಗಿ ಸೂಕ್ಷ್ಮವಾಗಿ ಪರಿಗಣಿಸಿದಂತಿದೆ ಬಿಜೆಪಿಯ ಇವತ್ತಿನ ಸಮಾವೇಶ. ಸಮಾವೇಶದ ಪ್ರಮುಖಾಂಶಗಳೇನು, ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಲ್ಲಿನ ಸ್ಥಳೀಯ ನಾಯಕರು, ಜೊತೆಗೆ ಇವತ್ತು ಅಮಿತ್ ಶಾ ಅವರು ಪ್ರಮುಖವಾಗಿ ಯಾವೆಲ್ಲ ನಾಯಕರ ಸಮ್ಮುಖದಲ್ಲಿ ಮೀಟಿಂಗ್ ಮಾಡಲಿದ್ದಾರೆ? ಪ್ರತಿಭಾ 11:15 ವಿಶೇಷ ವಿಮಾನ ನಿಲ್ದಾಣದಿಂದ ದೆಹಲಿಯಿಂದ ಆಗಮಿಸ್ತಾರೆ. ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ಮೂಲಕ 1:15 ಇಲ್ಲಿ ಆಗಮಿಸ್ತಾರೆ. ಇಲ್ಲಿ ವಿಶೇಷ ಏನಂತಂದ್ರೆ ಕಳೆದ 67 ವರ್ಷಗಳ ಇತಿಹಾಸವನ್ನ ನಾವು ತೆರೆದು ನೋಡಿದಂತ ಸಂದರ್ಭದಲ್ಲಿ 14 ವಿಧಾನಸಭಾ ಚುನಾವಣೆ ನಡೆದಾಗ್ಯೂ ಕೂಡ ಈವರೆಗೂ ಕೂಡ ಒಮ್ಮೆಯೂ ಕೂಡ ಬಿಜೆಪಿ ಗೆದ್ದಿಲ್ಲ. 12 ಬಾರಿ ಕಾಂಗ್ರೆಸ್ ಗೆದ್ದಿದ್ರೆ 1 ಬಾರಿ ಜೆಡಿಎಸ್ ಗೆಲ್ತದೆ, 1 ಬಾರಿ ಸಿಪಿಐ ಗೆಲ್ಲುತ್ತೆ. ಅಂದ್ರೆ ಯಾವುದೇ ಪ್ರಭಾವ ಇಲ್ಲದ ಎಡಪಂಥೀಯ ಪಕ್ಷ ಸಿಪಿಐ ಗೆಲ್ಲುತ್ತೆ. ಅದು ಗೋರ್ಪಡೆಯವರ ಒಂದು ಸಹಕಾರದಿಂದ ಗೆಲ್ಲುತ್ತೆ. ಅಂದ್ರೆ ಇದು ಗೋರ್ಪಡೆಯ ರಾಜಮನೆತನದ ಆಳಿದ ಕ್ಷೇತ್ರ ಇರೋದ್ರಿಂದ ಅವರ ಪ್ರಭಾವ ಸಹಜವಾಗಿ ಇದೆ. ಆದ್ರೆ ಗೋರ್ಪಡೆಯವರ ಮಗನಾದಂತ ಕಾರ್ತಿಕ್ ಗೋರ್ಪಡೆಯವರು ಈಗ ಬಿಜೆಪಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದಾಗ್ಯೂ ಕೂಡ ಇಲ್ಲಿ ಯಾವುದೇ ಪ್ರಭಾವವನ್ನ ಬಿಜೆಪಿ ಅವರು ಪಡ್ಕೊಂಡಿಲ್ಲ. ಯಾಕಂದ್ರೆ 2008ರಲ್ಲಿ ಅವಳಿ ನಗರದ 10 ಕ್ಷೇತ್ರಗಳು ನೋಡಿದಂತ ಸಂದರ್ಭದಲ್ಲಿ 9 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುತ್ತೆ. ಹರಪನಹಳ್ಳಿ ಸೇರಿದಂತೆ 9 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲದಾಗ್ಯೂ ಕೂಡ ಸಂಡೂರಲ್ಲಿ ಮಾತ್ರ ಗೆಲ್ಲಲ್ಲ. ಅಂದ್ರೆ ಎಷ್ಟೇ ಪ್ರಭಾವ ಇದ್ರೂ ಕೂಡ ಸಂಡೂರಲ್ಲಿ ಬಿಜೆಪಿ ಖಾತೆ ತೆರೆಯಕ್ಕಾಗಲ್ಲ ಎನ್ನುವಂತ ಸಂದೇಶವನ್ನ ಆಗ ರೆಡ್ಡಿ ಸಹೋದರರು ಶ್ರೀರಾಮುಲು ಅಷ್ಟು ಪ್ರಭಾವ ಇದ್ರೆ ಕೂಡ ಗೆಲ್ಲಲ್ಲ. ಇದನ್ನ ಚಾಲೆಂಜ್ ಆಗಿ ಸ್ವೀಕರಿಸುವಂತಹ ಅಮಿತ್ ಶಾ ಅವರು ಚುನಾವಣೆಯ ಚಾಣಾಕ್ಷ ಅಂತ ಹೇಳಿ ಕರೆಸ್ಕೊಂಡರವರು ಈ ಬಾರಿ ಆದರೂ ಕೂಡ ಸಂಡೂರಿನಲ್ಲಿ ನಾವು ಖಾತೆಯನ್ನು ತೆರೆಯಲೇಬೇಕು ಎನ್ನುವಂತಹ ವಿಚಾರದಲ್ಲೂ ಕೂಡ ಚಿಂತನೆ ನಡೆಸಿದ್ದಾರೆ. ಈ ಚಿಂತನೆಯ ಭಾಗವಾಗಿ ಕೂಡ ಈ ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸಬೇಕನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ಇಲ್ಲೊಂದು ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ಮೂಲಕ ಈ ಕ್ಷೇತ್ರದಲ್ಲಿ ಒಂದು ಬೂಸ್ಟ್ ನೀಡುವಂತ ಬಿಜೆಪಿ ಪಕ್ಷಕ್ಕೆ ಬೂಸ್ಟ್ ನೀಡುವಂತ ಕೆಲಸವನ್ನ ಅಮಿತ್ ಶಾ ಅವರು ಮಾಡಲಾಗಿದ್ದಾರೆ. ಇದರ ಭಾಗವಾಗಿಯೇ ಸಮಾವೇಶದ ನಂತರದಲ್ಲಿ ಒಂದು ಕೋರ್ ಕಮಿಟಿಯ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೋರ್ ಕಮಿಟಿಯ ಸಭೆ ಏನಪ್ಪಾ ಅಂತಂದ್ರೆ 4 ಜಿಲ್ಲೆ ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಜಿಲ್ಲೆಗಳ ಎಲ್ಲಾ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೆಡ್ಡಿ ಪಕ್ಷದಿಂದ ಪ್ರಭಾವದ ಬಗ್ಗೆ ಏನಾದರೂ ಚರ್ಚೆ ಆಗ್ತಾ ಇದೆಯಾ, ಅದೇ ರೀತಿಯಾಗಿ ಬೂತ್ ವಿಜಯ ಸಂಕಲ್ಪ ಯಾತ್ರೆ ಮತ್ತು ವಿಜಯ ಸಂಕಲ್ಪ ಅಭಿಯಾನವನ್ನು ಕೂಡ ಮಾಡಿದ್ದಾರೆ. ಈ ಅಭಿಯಾನದ ಯಾವ ರೀತಿ ರಿಸಲ್ಟ್ ಇದೆ, ಸಂಘಟನಾತ್ಮಕ ಶಕ್ತಿ ಹೆಂಗ್ ನಡೀತಾ ಇದೆ ಅನ್ನುವಂತ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಯಾವ ಕ್ಷೇತ್ರದಲ್ಲಿ ನಾವು ವೀಕ್ ಇದೀವಿ, ಪ್ರಬಲ ಇದೀವಿ ಎನ್ನುವಂತ ವಿಚಾರವನ್ನು ಚರ್ಚೆ ಆಗ್ತಾ ಇದೆ. ಅದೇ ರೀತಿಯಾಗಿ 2018ರ ಚುನಾವಣೆಯನ್ನು ನೋಡಿದಂತ ಸಂದರ್ಭದಲ್ಲಿ 4 ಜಿಲ್ಲೆಗಳ 22 ಕ್ಷೇತ್ರಗಳಲ್ಲಿ ಕೇವಲ 10 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಗೆಲ್ತಾ ಇದೆ. ಕೇವಲ 10 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಇದೆ, 2 ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ತಾ ಇದೆ. ಈ ಬಾರಿ 22 ಕ್ಷೇತ್ರದಲ್ಲಿ ಕನಿಷ್ಠ 15ರ ಮೇಲೆ ಕೂಡ ಬಿಜೆಪಿ ಗೆಲುವು ಸಾಧಿಸೋದ್ರ ಮೂಲಕ ರಾಜ್ಯದಲ್ಲಿ ಒಂದು ಪ್ರಭಾವವನ್ನು ಬೀಳಬೇಕು. ಪ್ರಭಾವ ಇಲ್ಲದ ಸಂಡೂರು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆದ್ದು ತೋರಿಸಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿದೆ ಎನ್ನುವುದಂತೂ ವಿಚಾರಗಳಿದೆ. ಅದೇ ರೀತಿಯಾಗಿ ಮಾರ್ಚ್ 3ರಂದು ರಾಜ್ಯದಲ್ಲಿ ವಿಜಯ ಸಂಕಲ್ಪ ರಥಯಾತ್ರೆ ಕೂಡ ಇದೆ. ವಿಜಯ ಸಂಕಲ್ಪ ರಥಯಾತ್ರೆ ರಾಜ್ಯದ 4 ಕಡೆಗಳಲ್ಲಿ ನಡೀತಾ ಇದೆ. ಬೀದರ್ನ ಬಸವ ಕಲ್ಯಾಣದಿಂದ ನಡೀತಾ ಇದೆ, ಬೆಳಗಾವಿಯ ನಂದಗಡ, ಅದೇ ರೀತಿ ಬೆಂಗಳೂರು ಮತ್ತು ಚಾಮರಾಜನ ಮಲೆಮಹದೇಶ್ವರ ಬೆಟ್ಟದಿಂದ ಆರಂಭ ಆಗುತ್ತೆ. ಈ 4 ರಥ ಏನು ವಿಜಯ ಸಂಕಲ್ಪ ರಥಯಾತ್ರೆ ಇದೆಯಲ್ಲ ಆ ಬಗ್ಗೆ ಚರ್ಚೆ ನಡೀತಾ ಇದೆ. ಮಾರ್ಚ್ 3ರಂದು ಬೀದರ್ನ ಬಸವ ಕಲ್ಯಾಣದಲ್ಲಿ ಅಮಿತ್ ಶಾ ಅವರೇ ಚಾಲನೆ ನೀಡಲಿದ್ದಾರೆ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಈ ರಥಯಾತ್ರೆಯು ಮಾರ್ಚ್ 18 ಅಥವಾ 20ರಂದು ದಾವಣಗೆರೆಯಲ್ಲಿ ಸಮಾರೋಪ ಆಗುತ್ತೆ. ಅಲ್ಲಿ ಮೋದಿ ಕೂಡ ಆಗಮಿಸುವಂತ ಸಾಧ್ಯತೆ ಇದೆ. ಈ ಎಲ್ಲ ವಿಚಾರಗಳ ಚರ್ಚೆ ಮಾಡಿ
4 ಜಿಲ್ಲೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ಜನಪ್ರತಿನಿಧಿಗಳಿಗೆ ಬೂಸ್ಟ್ ನೀಡುವಂತ ಜೊತೆಗೆ ಚುನಾವಣೆಯ ಪಾಠವನ್ನು ಕೂಡ ಚಾಣಕ್ಯ ಮಾಡಲಿದ್ದಾರೆ. ಇದರ ಭಾಗವಾಗಿಯೇ ಈ ಸಮಾವೇಶ ಮತ್ತು ಇಂದಿನ ಸಭೆ ಅತ್ಯಂತ ಮಹತ್ವ ಪಡ್ಕೊಂಡಿದೆ. ಸಮಾವೇಶಕ್ಕೆ ಸಿದ್ಧತೆಯಂತೆ ಸಾಕಷ್ಟು ಸಿದ್ಧತೆಯನ್ನ SRS ಮೈದಾನದಲ್ಲಿ ಮಾಡಿರೋದನ್ನ ನಾವು ನೋಡ್ತೇವೆ. ಅದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರಿಗೆ ಕೂಡ ಒಂದು ಬೆಳ್ಳಿ ಗದೆಯನ್ನು ಕೊಡುವಂತ ಉಡುಗೊರೆಯಾಗಿ ಕೊಡುವಂತದ್ದು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರತಿಭಾ. ವಿಸ್ತಾರ ನ್ಯೂಸ್, ನಿಖರ ಜನಪರ.